ಓಂ ಶಾಂತಿ. ಮುರುಳಿಯ ದಿನಾಂಕ 11/3/2024. ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಯಾವ ಅಂತರವಿದೆಯೋ ಅದನ್ನು ಅರಿತುಕೊಳ್ಳಿ. ತಂದೆಯು ನಾವು ಮಕ್ಕಳೊಂದಿಗೆ ಆಟವಾಡುತ್ತಾರೆಯೇ ಹೊರತು ಊಟ ಮಾಡುವುದಿಲ್ಲ. ಪ್ರಶ್ನೆ: ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಬೀಳಿಸುತ್ತದೆ. ಇದರ ಭಾವಾರ್ಥವೇನು? ಉತ್ತರ: ನೀವೀಗ ಸತ್ಸಂಗವನ್ನು ಮಾಡುತ್ತೀರಿ, ಅರ್ಥಾತ್ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುತ್ತೀರಿ. ಆದ್ದರಿಂದ ಪಾವನರಾಗಿ ಬಿಡುತ್ತೀರಿ. ನಂತರ ನಿಧಾನವಾಗಿ ಕೆಟ್ಟ ಸಂಘ ಅರ್ಥಾತ್ ದೇಹದ ಸಂಘದಲ್ಲಿ ಬರುತ್ತೀರಿ. ಆದ್ದರಿಂದ ಇಳಿಯುತ್ತಾ ಹೋಗುತ್ತೀರಿ, ಏಕೆಂದರೆ ಸತ್ಸಂಗದ ರಂಗು ನಿಮಗೆ ಅಂಟುತ್ತದೆ. ಆದ್ದರಿಂದಲೇ ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಬೀಳಿಸುತ್ತದೆ ಎಂದು ಹೇಳಲಾಗುತ್ತದೆ. ಸಜ್ಜನರ ಸಂಘ ಹೆಜ್ಜೆನ ಸವಿದಂತೆ, ದುರ್ಜನರ ಸಂಘ ಜಾಲಿ ಮುಳ್ಳಿನಂತೆ ಸಹ ಹೇಳಲಾಗುತ್ತದೆ. ನೀವು ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಮರೆತು ತಂದೆಯ ಸಂಘ ಮಾಡಿ ಎಂದು ತಂದೆ ಹೇಳುತ್ತಾರೆ, ಅರ್ಥಾತ್ ತಂದೆಯ ನೆನಪು ಮಾಡಿ ಎಂದು ಹೇಳುತ್ತಾರೆ. ಆದ್ದರಿಂದ ತಂದೆಯ ಸಮಾನ ಪಾವನರಾಗಿ ಬಿಡುತ್ತೀರಿ. ಓಂ ಶಾಂತಿ. ಈಗ ಮಕ್ಕಳಿಗೆ 2 ತರಗತಿಗಳಾಗಿ ಬಿಟ್ಟಿದೆ. ಇದು ಒಳ್ಳೆಯದೇ ಆಗಿದೆ. ಒಂದು ನೆನಪಿನ ಯಾತ್ರೆಯ ತರಗತಿ, ಅದರಿಂದ ಪಾಪಗಳು ನಾಶವಾಗುತ್ತಾ ಹೋಗುತ್ತದೆ, ಆತ್ಮವು ಪವಿತ್ರವಾಗುತ್ತಾ ಹೋಗುತ್ತದೆ. ಮತ್ತು 2ನೆಯ ತರಗತಿಯಾಗಿದೆ ಜ್ಞಾನದ್ದು. ಜ್ಞಾನವು ಸಹಜವೇ ಆಗಿದೆ, ಯಾವುದೇ ಕಷ್ಟವಿಲ್ಲ. ನಿಮ್ಮ ಸೇವಾ ಕೇಂದ್ರಕ್ಕೂ ಮತ್ತು ಇಲ್ಲಿಗೂ ಅಂದರೆ ಮಧುಬನಕ್ಕೂ ಬಹಳ ಅಂತರವಿದೆ. ಮಧುಬನದಲ್ಲಂತೂ ತಂದೆ ಮತ್ತು ಮಕ್ಕಳು ಕುಳಿತಿದ್ದೀರಿ. ಈ ಮೇಳವು ತಂದೆ ಮತ್ತು ಮಕ್ಕಳ ಮೇಳವಾಗಿದೆ. ನಿಮ್ಮ ಸೇವಾ ಕೇಂದ್ರದಲ್ಲಿ ಕೇವಲ ಪರಸ್ಪರ ಮಕ್ಕಳ ಮೇಳವಾಗುತ್ತದೆ. ಆದ್ದರಿಂದ ಮಕ್ಕಳು ತಂದೆಯನ್ನ ಸನ್ಮುಖದಲ್ಲಿ ಮಿಲನ ಮಾಡಲು ಬರುತ್ತೀರಿ. ಮಕ್ಕಳು ಬಲೆ ತಂದೆಯನ್ನ ನೆನಪು ಮಾಡುತ್ತಾರೆ, ಆದರೆ ಮಧುಬನದಲ್ಲಿರುವವರು ಸನ್ಮುಖದಲ್ಲಿ ನೋಡುತ್ತೀರಿ. ನಿಮ್ಮೊಂದಿಗೆ ತಂದೆಯು ಕುಳಿತುಕೊಳ್ಳುತ್ತೇನೆಂದು ಹೇಳುತ್ತಾರೆ, ನಿಮ್ಮೊಂದಿಗೇನೆ ಮಾತನಾಡುತ್ತೇನೆ. ತಂದೆಯು ತಿಳಿಸಿದ್ದಾರೆ, ತಂದೆ ಮತ್ತು ಮಕ್ಕಳ ಚಟುವಟಿಕೆಯಲ್ಲಿ ಅಂತರವಿದೆ. ಅಂದ ಮೇಲೆ ವಿಚಾರ ಮಾಡಿ, ಇದರಲ್ಲಿ ತಂದೆಯ ಪಾತ್ರವೇನು ಮತ್ತು ರಥದ ಪಾತ್ರವೇನು? ತಂದೆಯು ರಥದ ಮೂಲಕ ಆಟವಾಡುತ್ತಾರೆಯೇ? ಹೌದು, ಆಟವಾಡುತ್ತಾರೆ. ಏಕೆಂದರೆ ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು ಎಂದು ಹೇಳುತ್ತಾರಲ್ಲವೇ? ಹಾಗೆಯೇ ನಿಮ್ಮೊಂದಿಗೆ ತಿನ್ನುತ್ತೇನೆ ಎಂದು ಸಹ ಹೇಳುತ್ತಾರೆ. ಆದರೆ ಅವರು ತಿನ್ನುವುದೇ ಇಲ್ಲ. ಮಕ್ಕಳ ಜೊತೆ ಆಟವಾಡುತ್ತಾರೆ, ಅದಂತೂ ತಂದೆಗೆ ಗೊತ್ತಿದೆ. ಇಬ್ಬರೂ ಆಡುತ್ತಾರೆ. ಎಲ್ಲವನ್ನ ಇಲ್ಲಿ ನಿಮ್ಮೊಂದಿಗೆ ನಿಮ್ಮ ಜೊತೆಗೇ ಮಾಡುತ್ತಾರೆ, ಏಕೆಂದರೆ ಅವರು ಪರಮ ಶಿಕ್ಷಕನೂ ಆಗಿದ್ದಾರೆ. ಶಿಕ್ಷಕರ ಕರ್ತವ್ಯ ಮಕ್ಕಳನ್ನು ಖುಷಿಪಡಿಸುವುದಾಗಿದೆ. ಒಳಾಂಗಣ ಕ್ರೀಡೆ ಇರುತ್ತದೆ. ಇತ್ತೀಚೆಗಂತೂ ಬಹಳಷ್ಟು ಭಿನ್ನ ಭಿನ್ನ ಪ್ರಕಾರದ ಆಟಗಳಿವೆ. ಎಲ್ಲದಕ್ಕಿಂತ ಹೆಸರುವಾಸಿಯಾದ ಕ್ರೀಡೆಯಾಗಿದೆ ಪಗಡೆಯಾಟ. ಭಾರತದಲ್ಲಿ ಇದರ ವರ್ಣನೆ ಇದೆ, ಆದರೆ ಇದು ಜೂಜಾಟದ ರೂಪದಲ್ಲಿದೆ. ಜೂಜಾಟ ಆಡುವವರನ್ನು ಹಿಡಿಯುತ್ತಾರೆ. ಇದೆಲ್ಲವನ್ನ ಭಕ್ತಿ ಮಾರ್ಗದ ಪುಸ್ತಕಗಳಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ನಿಮಗೆ ಗೊತ್ತಿದೆ, ಈ ವ್ರತ ನಿಯಮ ಮೊದಲಾದವುಗಳೆಲ್ಲವೂ ಭಕ್ತಿ ಮಾರ್ಗದ ಮಾತುಗಳಾಗಿದೆ. ನಿರ್ಜಲ ವ್ರತವನ್ನಿಡುತ್ತಾರೆ, ಭೋಜನವನ್ನು ಸಹ ಸ್ವೀಕರಿಸುವುದಿಲ್ಲ ಮತ್ತು ನೀರನ್ನು ಕುಡಿಯುವುದಿಲ್ಲ. ಒಂದು ವೇಳೆ ಭಕ್ತಿ ಮಾರ್ಗದಲ್ಲಿ ಪ್ರಾಪ್ತಿಯಾಗುತ್ತದೆ ಎಂದರೂ ಸಹ ಅದು ಅಲ್ಪ ಕಾಲದ್ದಾಗಿದೆ. ಇಲ್ಲಂತೂ ನೀವು ಮಕ್ಕಳಿಗೆ ಎಲ್ಲವನ್ನ ತಿಳಿಸಲಾಗುತ್ತದೆ. ಭಕ್ತಿ ಮಾರ್ಗದಲ್ಲಿ ಬಹಳ ಪೆಟ್ಟನ್ನು ತಿನ್ನುತ್ತಾರೆ. ಜ್ಞಾನ ಮಾರ್ಗವು ಸುಖದ ಮಾರ್ಗವಾಗಿದೆ. ನೀವು ಸಹ ತಿಳಿದುಕೊಂಡಿದ್ದೀರಿ, ನಾವು ಸುಖದ ಆಸ್ತಿಯನ್ನು ತಂದೆಯಿಂದ ಪಡೆಯುತ್ತಿದ್ದೇವೆ. ಭಕ್ತಿ ಮಾರ್ಗದಲ್ಲಿಯೂ ಸಹ ಒಬ್ಬರ ನೆನಪನ್ನೇ ಮಾಡುತ್ತಾರೆ. ಒಬ್ಬರ ಪೂಜೆಯೂ ಸಹ ಅವ್ಯಭಿಚಾರಿ ಪೂಜೆಯಾಗಿದೆ. ಅದು ಒಳ್ಳೆಯದೇ ಆಗಿದೆ. ಭಕ್ತಿಯೂ ಸಹ ಸತೋ ರಜೋ ತಮೋ ಇರುತ್ತದೆ. ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ಸತೋಗುಣಿ ಭಕ್ತಿಯು ಶಿವ ತಂದೆಯ ಭಕ್ತಿಯಾಗಿದೆ. ಶಿವ ತಂದೆಯೇ ಬಂದು ಎಲ್ಲ ಮಕ್ಕಳನ್ನು ಸುಖಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶಿವ ತಂದೆಯು ಎಲ್ಲರಿಗಿಂತ ಹೆಚ್ಚು ಮಕ್ಕಳ ಸೇವೆಯನ್ನು ಮಾಡುತ್ತಾರೆ, ಪಾವನರನ್ನಾಗಿ ಮಾಡುತ್ತಾರೆ. ಅವರನ್ನೇ ಎಲ್ಲರೂ ನೆನಪು ಮಾಡುತ್ತಾರೆ, ಕರೆಯುತ್ತಾರೆ. ಆದರೆ ಅವರನ್ನು ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಡುತ್ತಾರೆ. ಅಂದ ಮೇಲೆ ಇದು ನಿಂದನೆಯಾಗಿದೆಯಲ್ಲವೇ?
ತಾವು ಮಕ್ಕಳಿಗೆ ಬೇಹದಿನ ತಂದೆಯ ಮೂಲಕ ರಾಜ್ಯ ಭಾಗ್ಯವು ಸಿಕ್ಕಿತ್ತು, ಈಗ ಮತ್ತೆ ಅವಶ್ಯವಾಗಿ ಸಿಗುತ್ತದೆ. ನೀವು ಜ್ಞಾನವೂ ಬೇರೆ ಮತ್ತು ಭಕ್ತಿಯೂ ಬೇರೆ ಎಂದು ತಿಳಿದಿದ್ದೀರಿ. ರಾವಣನ ರಾಜ್ಯ ಮತ್ತು ರಾಮರಾಜ್ಯವು ಹೇಗೆ ನಡೆಯುತ್ತದೆ ಎನ್ನುವುದನ್ನು ಸಹ ನೀವು ನಂಬರ್ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ. ಆದ್ದರಿಂದ ಪತ್ರಿಕೆಗಳನ್ನು ಸಹ ಮುದ್ರಣ ಮಾಡಿಸುತ್ತೀರಿ, ಏಕೆಂದರೆ ಮನುಷ್ಯರಿಗೆ ಸತ್ಯವಾದ ತಿಳಿವಳಿಕೆಯೂ ಬೇಕಲ್ಲವೇ? ನಿಮ್ಮದೆಲ್ಲವೂ ಸತ್ಯವಾಗಿದೆ. ಮಕ್ಕಳು ಸರ್ವಿಸ್ ಮಾಡಬೇಕು. ಸರ್ವಿಸ್ ಅಂತೂ ಬಹಳಷ್ಟು ಇದೆ. ಸರ್ವಿಸ್ಗಾಗಿ ಈ ಬ್ಯಾಡ್ಜ್ ಎಷ್ಟು ಚೆನ್ನಾಗಿದೆ. ಎಲ್ಲದಕ್ಕಿಂತ ದೊಡ್ಡ ಶಾಸ್ತ್ರ ಈ ಬ್ಯಾಡ್ಜ್ ಆಗಿದೆ. ಇವು ಜ್ಞಾನದ ಮಾತುಗಳಾಗಿವೆ. ಇದರಲ್ಲಿ ತಿಳಿಸಬೇಕಾಗಿದೆ, ಆ ನೆನಪಿನ ಯಾತ್ರೆಯೇ ಭಿನ್ನವಾಗಿದೆ. ಅದಕ್ಕೆ ಅಜಪಾಜಾಪ ಎಂದು ಹೇಳಲಾಗುತ್ತದೆ. ಏನನ್ನೂ ಜಪಿಸಬೇಕಾಗಿಲ್ಲ ಅಥವಾ ಆಂತರ್ಯದಲ್ಲಿ ಶಿವ ಶಿವ ಎಂದು ಹೇಳುವಂತಿಲ್ಲ. ಕೇವಲ ತಂದೆಯನ್ನ ನೆನಪು ಮಾಡಬೇಕು. ಇದಂತೂ ನಿಮಗೆ ಗೊತ್ತಿದೆ. ಶಿವಬಾಬಾ ತಂದೆಯೂ ಆಗಿದ್ದಾರೆ. ನಾವೆಲ್ಲರೂ ಅವರ ಸಂತಾನರಾಗಿದ್ದೇವೆ. ಅವರೇ ಸನ್ಮುಖದಲ್ಲಿ ಬಂದು ತಿಳಿಸುತ್ತಾರೆ, ಮಕ್ಕಳೇ, ನಾನು ಪತಿತ ಪಾವನನಾಗಿದ್ದೇನೆ. ಪಾವನರನ್ನಾಗಿ ಮಾಡಲು ಕಲ್ಪ ಕಲ್ಪವೂ ಬರುತ್ತೇನೆ. ಆದ್ದರಿಂದ ದೇಹ ಸಹಿತ ದೇಹದ ಎಲ್ಲ ಸಂಬಂಧವನ್ನು ಬಿಟ್ಟು ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ. ಆಗ ನೀವು ಪಾವನರಾಗಿ ಬಿಡುತ್ತೀರಿ. ಪತಿತರನ್ನ ಪಾವನರನ್ನಾಗಿ ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಇದು ತಂದೆಯ ಜೊತೆ ಬುದ್ಧಿಯೋಗ ಅಥವಾ ಸಂಘವಾಗಿದೆ. ಸಂಘದ ರಂಗು ಅಂಟುತ್ತದೆ. ಆದ್ದರಿಂದಲೇ ಹೇಳಲಾಗುತ್ತದೆ, ಸತ್ಸಂಗವು ಮೇಲೆತ್ತುತ್ತದೆ, ಕೆಟ್ಟ ಸಂಘವು ಕೆಳಗೆ ಬೀಳಿಸುತ್ತದೆ. ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ನೀವು ಪಾವನರಾಗುತ್ತೀರಿ ಮತ್ತೆ ಇಳಿಯಲು ಪ್ರಾರಂಭಿಸುತ್ತೀರಿ. ಅದಕ್ಕಾಗಿಯೇ ಗಾಯನವಿದೆ, ಸಜ್ಜನರ ಸಂಘವು ಹೆಜ್ಜೆನ ಸವಿದಂತೆ. ಅಂದರೆ ಸತ್ಸಂಗವು ಮೇಲೆತ್ತುತ್ತದೆ. ಅದರ ಅರ್ಥವನ್ನು ಸಹ ಭಕ್ತಿ ಮಾರ್ಗದವರು ತಿಳಿದುಕೊಂಡಿಲ್ಲ. ನಿಮಗೆ ಗೊತ್ತಿದೆ, ನಾವಾತ್ಮರು ಪತಿತರಾಗಿದ್ದೇವೆ. ಆ ಪಾವನ ತಂದೆಯೊಂದಿಗೆ ಬುದ್ಧಿಯೋಗವನ್ನು ಜೋಡಿಸುವುದರಿಂದ ಪಾವನರಾಗುತ್ತೇವೆ. ಆತ್ಮವು ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ. ಯಾವಾಗ ಆತ್ಮವು ಪಾವನವಾಗಿರುತ್ತದೆ, ಆಗ ಶರೀರವು ಪವಿತ್ರವಾಗಿರುತ್ತದೆ, ಸತ್ಯ ಚಿನ್ನವಾಗಿರುತ್ತದೆ. ಇದಾಗಿದೆ ನೆನಪಿನ ಯಾತ್ರೆ. ಯೋಗ ಅಗ್ನಿ ಇಂದ ವಿಕರ್ಮಗಳು ವಿನಾಶವಾಗುತ್ತದೆ, ತುಕ್ಕು ಬಿಟ್ಟು ಹೋಗುತ್ತದೆ. ನೀವು ತಿಳಿದಿದ್ದೀರಿ, ಸತ್ಯುಗಿ ಹೊಸ ಪ್ರಪಂಚದಲ್ಲಿ ನಾವು ಪವಿತ್ರ ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು. 16 ಕಲಾ ಸಂಪೂರ್ಣರೂ ಆಗಿದ್ದೆವು. ಈಗ ಯಾವುದೇ ಕಲೆಯೂ ಉಳಿದಿಲ್ಲ. ಇದಕ್ಕೆ ರಾಹುವಿನ ಗ್ರಹಣವೆಂದು ಹೇಳಲಾಗುತ್ತದೆ. ಇಡೀ ಪ್ರಪಂಚದಲ್ಲಿ, ಅದರಲ್ಲಿಯೂ ಭಾರತದಲ್ಲಿ ರಾಹುವಿನ ಗ್ರಹಣ ಹಿಡಿದಿದೆ. ಶರೀರವೂ ಕಪ್ಪಾಗಿದೆ. ನೀವು ಈ ಕಣ್ಣುಗಳಿಂದ ಏನೆಲ್ಲ ನೋಡುತ್ತೀರೋ ಅದೆಲ್ಲವೂ ಕಪ್ಪಾಗಿ ಬಿಟ್ಟಿದೆ, ಅಂದರೆ ಭಸ್ಮವಾಗಿ ಬಿಟ್ಟಿದೆ. ಯಥಾ ರಾಜ ರಾಣಿ ತಥಾ ಪ್ರಜಾ ಅಂದಾಗ ಶ್ಯಾಮ ಸುಂದರ ಎಂಬುದರ ಅರ್ಥವನ್ನು ಯಾರು ತಿಳಿದುಕೊಂಡಿಲ್ಲ. ಮನುಷ್ಯರಿಗೆ ಎಷ್ಟೊಂದು ಹೆಸರನ್ನು ಇಟ್ಟು ಬಿಡುತ್ತಾರೆ. ಅಂದಾಗ ಈಗ ತಂದೆಯು ಬಂದು ಅರ್ಥವನ್ನು ತಿಳಿಸುತ್ತಾರೆ. ನೀವೇ ಮೊದಲು ಸುಂದರರು, ನಂತರ ಶ್ಯಾಮರೂ ಆಗುತ್ತೀರಿ. ಜ್ಞಾನಚಿತೆಯ ಮೇಲೆ ಕುಳಿತುಕೊಳ್ಳುವುದರಿಂದ ನೀವು ಸುಂದರರಾಗಿ ಬಿಡುತ್ತೀರಿ. ನಂತರ ಈ ರೀತಿ ಆಗಬೇಕಾಗಿದೆ, ಅಂದರೆ ಶ್ಯಾಮನಿಂದ ಸುಂದರ, ಸುಂದರನಿಂದ ಶ್ಯಾಮ. ಅದರ ಅರ್ಥವನ್ನು ತಂದೆಯು ಆತ್ಮಗಳಿಗೆ ತಿಳಿಸಿದ್ದಾರೆ. ನಾವು ಆತ್ಮಗಳು ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ. ಬುದ್ಧಿಯಲ್ಲಿ ನಾವು ಬಿಂದುವಾಗಿದ್ದೇವೆ ಎಂಬ ನೆನಪು ಬಂದಿದೆ. ಇದಕ್ಕೆ ಆತ್ಮ ಸಾಕ್ಷಾತ್ಕಾರ ಎಂದು ಹೇಳಲಾಗುತ್ತದೆ. ನಂತರ ನೋಡುವುದಕ್ಕೆ ಒಳನೋಟವಿರುತ್ತದೆ, ಅಂದರೆ ಅಂತರ್ಚಕ್ಷುವಿರುತ್ತದೆ. ಇದಂತೂ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ. ಆತ್ಮವು ತಿಳಿದಿದೆ, ನಾನು ಆತ್ಮನಾಗಿದ್ದೇನೆ, ಇದು ನನ್ನ ಶರೀರವಾಗಿದೆ. ನಾವು ಶರೀರದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತೇವೆ. ನಾಟಕದ ಅನುಸಾರವಾಗಿ ಮೊಟ್ಟಮೊದಲು ನಾವು ಬರುತ್ತೇವೆ. ಆತ್ಮಗಳೆಲ್ಲರೂ ಇದ್ದಾರೆ. ಕೆಲವರಲ್ಲಿ ಕೆಲವೊಂದು ಪಾತ್ರವಿದೆ, ಕೆಲವರಲ್ಲಿ ಮತ್ತೊಂದು ಪಾತ್ರವಿದೆ. ಇದು ಬಹಳ ದೊಡ್ಡ ಬೇಹದಿನ ನಾಟಕವಾಗಿದೆ. ಇದರಲ್ಲಿ ನಂಬರ್ವಾರ್ ಹೇಗೆ ಬರುತ್ತಾರೆ, ಹೇಗೆ ಪಾತ್ರವನ್ನು ಅಭಿನಯಿಸುತ್ತಾರೆ, ಇದನ್ನು ನೀವು ತಿಳಿದುಕೊಂಡಿದ್ದೀರಿ. ಮೊಟ್ಟಮೊದಲು ದೇವಿ ದೇವತೆಗಳ ಮನೆತನವಿರುತ್ತದೆ. ಈ ಜ್ಞಾನವು ನಿಮಗೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಸಿಕ್ಕಿದೆ. ನಂತರದಲ್ಲಿ ಇದೆಲ್ಲವೂ ನೆನಪಿನಲ್ಲಿರುವುದಿಲ್ಲ. ಸ್ವಯಂ ತಂದೆಯು ತಿಳಿಸುತ್ತಾರೆ, ಈ ಜ್ಞಾನವು ಪ್ರಾಯಲೋಪವಾಗಿ ಬಿಡುವುದು.
ಈ ದೇವಿ ದೇವತಾ ಧರ್ಮದ ಸ್ಥಾಪನೆಯು ಹೇಗಾಗುತ್ತದೆ ಎಂದು ಯಾರಿಗೂ ತಿಳಿಯುವುದಿಲ್ಲ. ಚಿತ್ರವಂತೂ ಇದೆ, ಆದರೆ ಅದು ಹೇಗೆ ಸ್ಥಾಪನೆಯಾಯಿತು ಯಾರಿಗೂ ಗೊತ್ತಿಲ್ಲ. ನೀವು ಮಕ್ಕಳಿಗೆ ಗೊತ್ತಿದೆ ಅಂದ ಮೇಲೆ ನಂತರ ನೀವು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುತ್ತೀರಿ. ಬಹಳ ಮಕ್ಕಳಾಗಿ ಬಿಡುತ್ತಾರೆಂದರೆ ನಂತರ ಧ್ವನಿವರ್ಧಕ ಯಂತ್ರವನ್ನು ಇಟ್ಟುಕೊಳ್ಳಬೇಕಾಗುತ್ತದೆ. ಅವಶ್ಯವಾಗಿ ಯಾರಾದರೂ ಯುಕ್ತಿಗಳನ್ನು ರಚಿಸುತ್ತಾರೆ ಅಂದಾಗ ಬಹಳ ದೊಡ್ಡ ಸಾರ್ವಜನಿಕ ಸಭಾಂಗಣದ ಅವಶ್ಯಕತೆ ಇರುತ್ತದೆ. ಹೇಗೆ ಕಲ್ಪದ ಹಿಂದೆ ಯಾರೆಲ್ಲ ಪಾತ್ರವನ್ನು ಅಭಿನಯಿಸಿದ್ದಾರೋ ಅವರೇ ನಂತರ ಅಭಿನಯಿಸುತ್ತಾರೆ. ಇದು ತಿಳುವಳಿಕೆಯಲ್ಲಿ ಬರುತ್ತದೆ ಅಂದಾಗ ಮಕ್ಕಳು ವೃದ್ಧಿಯನ್ನು ಹೊಂದುತ್ತಿರುತ್ತಾರೆ. ತಂದೆಯು ತಿಳಿಸಿದರು, ವಿವಾಹಕ್ಕಾಗಿ ಯಾವ ಧರ್ಮಶಾಲೆ ಮುಂತಾದವುಗಳನ್ನು ಕಟ್ಟುತ್ತಾರೆಯೋ ಅವರಿಗೂ ಸಹ ಹೋಗಿ ತಿಳಿಸಬೇಕು. ಈಗಲೂ ಸಹ ವಿವಾಹಕ್ಕಾಗಿ ಧರ್ಮಶಾಲೆ ಮುಂತಾದವುಗಳೆಲ್ಲವನ್ನ ಕಟ್ಟಿಸುತ್ತಾರಲ್ಲವೇ? ಯಾರು ನಮ್ಮ ಕುಲದವರಾಗಿರುತ್ತಾರೆ ಅವರು ತಕ್ಷಣ ತಿಳಿದುಕೊಳ್ಳುತ್ತಾರೆ. ಯಾರು ಈ ಕುಲದವರಲ್ಲವೋ ಅವರು ವಿಘ್ನವನ್ನ ಹಾಕುತ್ತಾರೆ. ಯಾರು ಕುಲದವರಾಗಿರುತ್ತಾರೆ ಅವರು ಇನ್ನೂ ಒಪ್ಪುತ್ತಾರೆ ಮತ್ತು ಸತ್ಯವೆಂದು ಹೇಳುತ್ತಾರೆ. ಯಾರು ಈ ಧರ್ಮದವರಲ್ಲವೋ ಅವರು ಜಗಳವಾಡುತ್ತಾ ಇರುತ್ತಾರೆ. ಈ ಪದ್ಧತಿಯು ನಡೆಯುತ್ತಲೇ ಬಂದಿದೆ ಎಂದು ಹೇಳುತ್ತಾರೆ. ಇದು ಪವಿತ್ರ ಮಾರ್ಗವೂ ಆಗಿದೆ. ನಂತರ ತಂದೆಯು ಪಾವನರನ್ನಾಗಿ ಮಾಡಲು ಬಂದಿದ್ದಾರೆ. ನೀವು ಪವಿತ್ರತೆಗಾಗಿ ಪ್ರಯತ್ನಿಸುತ್ತೀರಿ, ಅದಕ್ಕೆ ಎಷ್ಟೊಂದು ವಿಘ್ನಗಳು ಬೀಳುತ್ತವೆ. ಹಾಂಗ್ಕಾಂಗ್ನಲ್ಲಿರುವವರಿಗೆ ಎಷ್ಟೊಂದು ಮಾನ್ಯತೆ ಕೊಡುತ್ತಾರೆ. ಪೋಪ್ನಿಗೂ ಸಹ ಮಾನ್ಯತೆ ನೀಡುತ್ತಾರೆ. ಪೋಪ್ ಬಂದು ಏನು ಮಾಡುತ್ತಾರೆ ಎಂದು ನೀವು ತಿಳಿದುಕೊಂಡಿದ್ದೀರಿ. ಆದರೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ. ಬಹಳ ವಿವಾಹಗಳು ಆಗುತ್ತಿರುತ್ತವೆ. ಪೋಪ್ ಬಂದು ಆಶೀರ್ವಾದ ಮಾಡುತ್ತಾರೆ. ಇದರಲ್ಲಿ ಆ ಮನುಷ್ಯರು ತಮ್ಮ ಪ್ರತಿಷ್ಠೆಯನ್ನು ತೋರಿಸಿಕೊಳ್ಳುತ್ತಾರೆ. ಮಹಾತ್ಮರನ್ನ ವಿವಾಹದ ಸಂದರ್ಭದಲ್ಲಿ ಕರೆ ನೀಡುತ್ತಾರೆ. ಇತ್ತೀಚೆಗೆ ವಿವಾಹವನ್ನು ಮಾಡಿಸುತ್ತಿರುತ್ತಾರೆ. ತಂದೆಯು ಹೇಳುತ್ತಾರೆ, ಕಾಮ ಮಹಾಶತ್ರುವಾಗಿದೆ. ಈ ರೀತಿಯ ಶಾಸನವನ್ನು ರೂಪಿಸುವಂತಹದ್ದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸುಲಭವಲ್ಲ. ಇದರಲ್ಲಿ ತಿಳಿಸಿಕೊಡುವುದಕ್ಕೆ ಬಹಳ ಯುಕ್ತಿಗಳು ಬೇಕು. ಮುಂದೆ ಹೋದಂತೆ ನಿಧಾನವಾಗಿ ತಿಳಿದುಕೊಳ್ಳುತ್ತಾ ಹೋಗುತ್ತಾರೆ. ಆದಿಸನಾತನ ಹಿಂದೂ ಧರ್ಮದವರು ಯಾರಿರುತ್ತಾರೆಯೋ ಅವರಿಗೆ ತಿಳಿಸಿಕೊಡಿ, ಆಗ ಅವರು ತಕ್ಷಣ ತಿಳಿದುಕೊಳ್ಳಲು ಸಾಧ್ಯ. ಸರಾಸರಿ ಆದಿಸನಾತನ ಧರ್ಮವಿತ್ತು, ಅದೇ ಇಂದು ಹಿಂದೂ ಧರ್ಮವಾಗಿದೆ. ಹೇಗೆ ನೀವು ತಂದೆಯ ಮೂಲಕ ತಿಳಿದುಕೊಂಡಿದ್ದೀರಿ ಹಾಗೆಯೇ ಅನ್ಯರಿಗೂ ತಿಳಿಸುತ್ತಾ ವೃದ್ಧಿಯನ್ನು ಹೊಂದುತ್ತಾ ಇರಿ. ಇದೂ ಸಹ ಪಕ್ಕಾ ನಿಶ್ಚಯವಿದೆ. ಈ ಮಾನವ ವಂಶವೃಕ್ಷದ ಸಸಿಯು ನಾಟಿಯಾಗುತ್ತಾ ಹೋಗುತ್ತದೆ. ನೀವು ತಂದೆಯ ಶ್ರೀಮತದಂತೆ ಇಲ್ಲಿ ದೇವತೆಗಳಾಗುತ್ತೀರಿ. ಇವರು ಹೊಸ ಪ್ರಪಂಚದಲ್ಲಿ ಇರುವವರಾಗಿದ್ದಾರೆ. ದೇವತೆಗಳು ಹೊಸ ಪ್ರಪಂಚದಲ್ಲಿ ಇರುವವರಾಗಿದ್ದಾರೆ. ತಂದೆಯು ಸಂಗಮಯುಗದಲ್ಲಿ ಬಂದು ನಮ್ಮನ್ನು ಅಲ್ಲಿಗೆ ವರ್ಗಾವಣೆ ಮಾಡುತ್ತಾರೆಂದು ಮೊದಲು ನಿಮಗೆ ಸ್ವಲ್ಪವೂ ತಿಳಿದಿರಲಿಲ್ಲ, ಎಂದೂ ಸಹ ಗೊತ್ತಿರಲಿಲ್ಲ. ಇದಕ್ಕೆ ಸತ್ಯವಾದ ಪುರುಷೋತ್ತಮ ಸಂಗಮಯುಗವೆಂದು ಹೇಳಲಾಗುತ್ತದೆ. ಈ ಮಾತು ಸಹ ನೀವು ಈಗ ತಿಳಿದುಕೊಂಡಿದ್ದೀರಿ. ಈಗ ನೀವು ಪುರುಷೋತ್ತಮರಾಗುತ್ತಿದ್ದೀರಿ. ಈಗ ಎಷ್ಟು ಪುರುಷಾರ್ಥ ಮಾಡುತ್ತೀರೋ ಅಷ್ಟು ಪದವಿ ಪಡೆಯುತ್ತೀರಿ. ಪ್ರತಿಯೊಬ್ಬರು ತಮ್ಮೊಂದಿಗೆ ತಾವು ಕೇಳಿಕೊಳ್ಳಬೇಕು, ಶಾಲೆಯಲ್ಲಿ ಯಾವ ಸಬ್ಜೆಕ್ಟ್ನಲ್ಲಿ ಬಲಹೀನರಾಗಿರುತ್ತಾರೆ ಅದರಲ್ಲಿ ಅನುತ್ತೀರ್ಣರಾಗುತ್ತಾರೆಂದು ತಿಳಿದು ಬರುತ್ತದೆ. ಇದು ಸಹ ಪಾಠಶಾಲೆಯಾಗಿದೆ ಮತ್ತು ಸ್ಕೂಲ್ ಆಗಿದೆ. ಗೀತಾ ಪಾಠಶಾಲೆಯಂತೂ ಪ್ರಸಿದ್ಧವಾಗಿದೆ. ನಂತರ ಅದರ ಹೆಸರನ್ನು ಸ್ವಲ್ಪ ಬದಲಾಯಿಸುತ್ತಾರೆ. ಸತ್ಯಗೀತೆ, ಸುಳ್ಳು ಗೀತೆ ಎಂದು ನೀವು ಬರೆಯುತ್ತೀರಿ. ಇದರಿಂದಲೂ ಸಹ ಮನುಷ್ಯರು ಒಪ್ಪಿಕೊಳ್ಳುತ್ತಾರೆ. ಅವಶ್ಯವಾಗಿ ಏರುಪೇರುಗಳಾಗುತ್ತದೆ. ಇದರಲ್ಲಿ ಹೆದರುವ ಮಾತಿಲ್ಲ. ಇತ್ತೀಚೆಗಂತೂ ಬಸ್ಸುಗಳನ್ನು ಸುಟ್ಟು ಹಾಕುತ್ತಾರೆ. ಇದಂತೂ ಫ್ಯಾಷನ್ ಆಗಿಬಿಟ್ಟಿದೆ. ಯಾರು ಏನನ್ನ ಕಲಿಸುತ್ತಾರೆಯೋ ಅದನ್ನೇ ಕಲಿಯುತ್ತಿದ್ದಾರೆ. ಮೊದಲಿಗಿಂತಲೂ ಹೆಚ್ಚಿನದಾಗಿ ಎಲ್ಲವನ್ನ ಕಲಿತು ಬಿಟ್ಟಿದ್ದಾರೆ. ಪಿಕೆಟಿಂಗ್ ಮೊದಲಾದವುಗಳನ್ನು ಮಾಡುತ್ತಿರುತ್ತಾರೆ. ಸರ್ಕಾರಕ್ಕೂ ಸಹ ನಷ್ಟ ಉಂಟಾಗುತ್ತದೆ ಎಂದರೆ ಕಂದಾಯವನ್ನು ಹೆಚ್ಚಿಸಲಾಗುತ್ತದೆ. ಒಂದು ದಿನ ಬ್ಯಾಂಕ್ ಮೊದಲಾದವುಗಳ ಎಲ್ಲರ ಸಂಪತ್ತನ್ನು ಹೊರಹಾಕಲಾಗುತ್ತದೆ. ದವಸ ಧಾನ್ಯಗಳಿಗಾಗಿಯೂ ಸಹ ಎಲ್ಲಿಯೂ ಹೆಚ್ಚಿನದಾಗಿ ಇವರು ಇಟ್ಟುಕೊಂಡಿಲ್ಲವೇ ಎಂದು ಶೋಧನೆ ಮಾಡುತ್ತಾರೆ. ನೀವು ಈ ಎಲ್ಲ ಮಾತುಗಳಿಂದ ಬಿಡುಗಡೆಯಾಗಿದ್ದೀರಿ. ನಿಮಗಂತೂ ಮುಖ್ಯವಾದುದು ನೆನಪಿನ ಯಾತ್ರೆಯಾಗಿದೆ. ತಂದೆಯು ತಿಳಿಸುತ್ತಾರೆ, ಈ ಮಾತುಗಳೊಂದಿಗೆ ನನಗೆ ಯಾವುದೇ ಸಂಬಂಧವಿಲ್ಲ. ಕೇವಲ ನನ್ನ ಕೆಲಸ ಮಾರ್ಗವನ್ನು ತಿಳಿಸುವುದಾಗಿದೆ. ಅದರಿಂದ ನಿಮ್ಮ ದುಃಖವೆಲ್ಲವೂ ದೂರವಾಗಿ ಬಿಡುತ್ತದೆ.
ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗುತ್ತದೆ. ಒಳಗಿರುವ ಕಾಯಿಲೆ ಮೊದಲಾದವುಗಳೆಲ್ಲವೂ ಹೊರಬರುತ್ತದೆ. ಅಂತ್ಯದಲ್ಲಿ ಉಳಿದುಕೊಂಡಿರುವ ಕರ್ಮಗಳ ಲೆಕ್ಕಾಚಾರವು ಸಮಾಪ್ತಿಯಾಗಬೇಕಾಗಿದೆ. ಅಂದಾಗ ಇದರಲ್ಲಿ ಹೆದರಬಾರದು. ರೋಗಿಯಾದಾಗಲೂ ಸಹ ಮನುಷ್ಯನಿಗೆ ಭಗವಂತನ ನೆನಪು ತರಿಸುತ್ತಾರಲ್ಲವೇ? ನೀವು ಆಸ್ಪತ್ರೆಯಲ್ಲಿಯೂ ಸಹ ಹೋಗಿ ಜ್ಞಾನವನ್ನು ತಿಳಿಸಿ. ತಂದೆಯನ್ನು ನೆನಪು ಮಾಡಿದರೆ ವಿಕರ್ಮಗಳು ವಿನಾಶವಾಗುತ್ತದೆ. ಕೇವಲ ಈ ಜನ್ಮದ ಮಾತಲ್ಲ, ಭವಿಷ್ಯದ 21 ಜನ್ಮಗಳಿಗಾಗಿ ನಾವು ಗ್ಯಾರಂಟಿ ಕೊಡುತ್ತೇವೆ. ತಾವು ಎಂದೂ ರೋಗಿಯಾಗುವುದಿಲ್ಲ ಎಂದು ತಿಳಿಸಿ. ಒಬ್ಬ ತಂದೆಯನ್ನು ನೆನಪು ಮಾಡುವುದರಿಂದ ನಿಮ್ಮ ಆಯಸ್ಸು ಸಹ ವೃದ್ಧಿಯಾಗುತ್ತದೆ. ಭಾರತವಾಸಿಗಳದು ದೀರ್ಘಾಯಸ್ಸಾಗಿತ್ತು, ನಿರೋಗಿಗಳಾಗಿದ್ದಿರಿ. ಈಗ ತಂದೆಯು ಶ್ರೇಷ್ಠರಾಗಲು ನಿಮಗೆ ಶ್ರೀಮತವನ್ನು ಕೊಡುತ್ತಿದ್ದಾರೆ. ಪುರುಷೋತ್ತಮ ಶಬ್ದವನ್ನು ನೀವು ಎಂದೂ ಮರೆಯಬಾರದು. ಕಲ್ಪಕಲ್ಪವು ನೀವೇ ಪುರುಷೋತ್ತಮರಾಗುತ್ತೀರಿ ಅಂದಾಗ, ಈ ರೀತಿ ಹೇಳುವವರು ಮತ್ಯಾರೂ ಇಲ್ಲ ಅಂದಾಗ ಇಂತಹ ಸರ್ವಿಸನ್ನು ಬಹಳ ಮಾಡಬೇಕು. ವೈದ್ಯರೊಂದಿಗೆ ಯಾವುದೇ ಸಮಯದಲ್ಲಿ ಅವಕಾಶವನ್ನು ತೆಗೆದುಕೊಂಡು ತಿಳಿಸಬಹುದು. ನೌಕರಿ ಮಾಡುವವರು ಸಹ ಬಹಳ ಸರ್ವಿಸ್ ಮಾಡಬಹುದು. ರೋಗಿಗಳಿಗೂ ಸಹ ತಿಳಿಸಿ. ನಮಗೂ ದೊಡ್ಡ ವೈದ್ಯರಿದ್ದಾರೆ. ಅವಿನಾಶಿ ಬೇಹದಿನ ಸರ್ಜನ್ ಅವರಾಗಿದ್ದಾರೆ. ನಾವು ಅವರ ಮಕ್ಕಳಾಗಿದ್ದೇವೆ. ಆದ್ದರಿಂದ ನಾವು 21 ಜನ್ಮಗಳಲ್ಲಿ ನಿರೋಗಿಗಳಾಗಿರುತ್ತೇವೆ. ಆರೋಗ್ಯ ಮಂತ್ರಿಗೂ ಸಹ ಹೋಗಿ ಈ ಮಾತುಗಳನ್ನು ತಿಳಿಸಿ. ಆರೋಗ್ಯವನ್ನು ಸುಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಇಷ್ಟೇಕೆ ತಲೆ ಕೆಡಿಸಿಕೊಳ್ಳುತ್ತೀರಿ? ಸತ್ಯಯುಗದಲ್ಲಿ ಬಹಳ ಕಡಿಮೆ ಮನುಷ್ಯರಿದ್ದರು. ಅಲ್ಲಿ ಸುಖ, ಶಾಂತಿ, ಪವಿತ್ರತೆ ಎಲ್ಲವೂ ಇತ್ತು. ಇಡೀ ಪ್ರಪಂಚದಲ್ಲಿ ನೀವೇ ಎಲ್ಲರ ಕಲ್ಯಾಣ ಮಾಡುವವರಾಗಿದ್ದೀರಿ. ನೀವು ಮಾರ್ಗದರ್ಶಕರಾಗಿದ್ದೀರಲ್ಲವೇ? ಪಾಂಡವ ಸಂಪ್ರದಾಯದವರಾಗಿದ್ದೀರಿ. ಇದು ಯಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಆಹಾರ ಮಂತ್ರಿಗೂ ಹೋಗಿ ತಿಳಿಸಿ. ಮೊಟ್ಟ ಮೊದಲು ಎಲ್ಲರಿಗಿಂತ ದೊಡ್ಡ ಆಹಾರ ಮಂತ್ರಿ ಶಿವತಂದೆಯಾಗಿದ್ದಾರೆ. ಇಷ್ಟು ಆಹಾರ ಕೊಡುತ್ತಾರೆ. ಅದರಿಂದ ಸ್ವರ್ಗದಲ್ಲಿ ಎಂದೂ ಯಾವುದೇ ಕೊರತೆ ಇರುವುದಿಲ್ಲ. ಈಗ ನೀವು ಸಂಗಮಯುಗದಲ್ಲಿದ್ದೀರಿ. ಪೂರ್ಣ ಚಕ್ರವು ನಿಮ್ಮ ಬುದ್ಧಿಯಲ್ಲಿದೆ. ಆದ್ದರಿಂದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಗಳೆಂದು ಹೇಳಲಾಗುತ್ತದೆ. ಆದರೆ ಭಾರತವು ಬಹಳ ಬಡ ರಾಷ್ಟ್ರವಾಗಿದೆ. ಬುದ್ಧಿವಂತರು ಬಂದು ಬುದ್ಧಿವಂತಿಕೆಯನ್ನು ಕಲಿಸುತ್ತಿರುತ್ತಾರೆ. ಅಂದಾಗ ಇದು ಸಹ ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ನಾವು ಆತ್ಮಿಕ ಮಕ್ಕಳು ಮಾಡುವ ಸವಿ ನೆನಪು, ಪ್ರೀತಿ ಹಾಗೂ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಒಬ್ಬ ತಂದೆಯನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ನಿಮ್ಮೊಂದಿಗೆ ಕುಳಿತುಕೊಳ್ಳುವೆನು, ನಿಮ್ಮೊಂದಿಗೆ ತಿನ್ನುವೆನು, ನಿಮ್ಮೊಂದಿಗೆ ಕೇಳುವೆನು. ಇದನ್ನು ಅಭ್ಯಾಸ ಮಾಡಬೇಕು. ಕೆಟ್ಟ ಸಂಘವನ್ನು ಬಿಟ್ಟು ಸತ್ಸಂಗದಲ್ಲಿರಬೇಕು. ಸೆಕೆಂಡ್ ಪಾಯಿಂಟ್, ಕರ್ಮಗಳ ಲೆಕ್ಕಾಚಾರವನ್ನು ನೆನಪಿನ ಯಾತ್ರೆ ಹಾಗೂ ಕರ್ಮ ಭೋಗದಿಂದ ಸಮಾಪ್ತಿ ಮಾಡಿ ಸಂಪೂರ್ಣ ಪಾವನರಾಗಬೇಕು. ಸಂಗಮಯುಗದಲ್ಲಿ ಸ್ವಯಂನ ಸಂಪೂರ್ಣ ವರ್ಗಾವಣೆ ಮಾಡಿಕೊಳ್ಳಬೇಕು, ಅಂದರೆ ಪರಿವರ್ತನೆ ಮಾಡಿಕೊಳ್ಳಬೇಕು. ಇಂದಿನ ವರದಾನ: ಹೃದಯದಿಂದ ನನ್ನ ಬಾಬಾ ಎಂದು ಹೇಳುತ್ತಾ ಸತ್ಯವಾದ ವ್ಯಾಪಾರ ಮಾಡುವಂತಹ ಬಲಿಹಾರಿ ಅಥವಾ ಮರ್ಜೀವಾ ಭವ. ವರದಾನದ ವಿಶ್ಲೇಷಣೆ: ಬ್ರಹ್ಮಕುಮಾರ ಕುಮಾರಿ ಆಗುವುದು ಎಂದರೆ ಬಲಿಹಾರಿಯಾಗುವುದು. ಯಾವಾಗ ಹೃದಯದಿಂದ ಹೇಳುವಿರಿ ನನ್ನ ಬಾಬಾ, ಆಗ ಬಾಬಾ ಸಹ ಹೇಳುತ್ತಾರೆ, ಮಕ್ಕಳೇ ಎಲ್ಲ ನಿಮ್ಮದು ಎಂದು. ಭಲೆ ಪ್ರವೃತ್ತಿಯಲ್ಲಿರಿ ಅಥವಾ ಸೆಂಟರ್ನಲ್ಲಿರಿ, ಆದರೆ ಯಾರು ಹೃದಯದಿಂದ ಹೇಳುತ್ತಾರೆ ನನ್ನ ಬಾಬಾ ಎಂದು, ಆಗ ತಂದೆಯನ್ನ ತನ್ನವರನ್ನಾಗಿ ಮಾಡಿಕೊಂಡು ಬಿಡುತ್ತಾರೆ. ಇದು ಹೃದಯದ ವ್ಯಾಪಾರವಾಗಿದೆ, ಶಬ್ದಗಳ ಮೂಲಕ ಮಾಡುವ ಸ್ಥೂಲ ವ್ಯಾಪಾರವಲ್ಲ. ಬಲಿಹಾರಿ ಎಂದರೆ ಶ್ರೀಮತದ ಗೆರೆಯ ಒಳಗೆ ಇರುವಂತಹದ್ದಾಗಿದೆ. ಈ ರೀತಿ ಬಲಿಹಾರಿಯಾಗುವವರೇ ಮರ್ಜೀವ ಬ್ರಾಹ್ಮಣರಾಗಿರುತ್ತಾರೆ. ಸ್ಲೋಗನ್: ಒಂದು ವೇಳೆ ನನ್ನದು ಎನ್ನುವ ಶಬ್ದದ ಜೊತೆ ಪ್ರೀತಿ ಇದ್ದಲ್ಲಿ ಅನೇಕ ನನ್ನದು ಎನ್ನುವುದು ಬಾಬಾ ಎನ್ನುವುದರಲ್ಲಿ ಸಮಾವೇಶವಾಗಿ ಬಿಡುವುದು. ಒಳ್ಳೆಯದು. ಓಂ ಶಾಂತಿ.